ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋ ಇವು ಟಗರುಗಳಿವು ಒಂದು 8 ತಿಂಗಳಿಂದ 1 ವರ್ಷದವರೆಗೂ ಇವೆ ಇವು. ಸೊ ವಿಡಿಯೋ ಕಂಪ್ಲೀಟ್ ನೋಡಿ. ಸೊ ಇವು ಸೇಲ್ಗಿದಾವೆ. ಇವೆ ಆಕ್ಚುಲಿ ಇವೆಲ್ಲ ಪ್ಯೂರ್ ಬಂಡೂರು. ಸೊ ಇದಕ್ಕೆ ಕೊಂಬಿರ್ಬೋದು ಅಥವಾ ಕೊಂಬಿಲ್ದೇ ಇರೋಂಥದ್ದು ಎಲ್ಲ ಕೂಡ ಸೇಲ್ಗಿದೆ. ಬಕ್ರೀದಕ್ಕೆ ಬೇಕು ಅಂದ್ರೂ ಕೂಡ ಸಿಗುತ್ತೆ, ಅಥವಾ ಯಾರಾದ್ರೂ ಬ್ರೀಡಿಂಗ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಸೊ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದಾವೆ ಇವು. ಇದೆಲ್ಲ ಒಂದು 10-11 ತಿಂಗಳು ಮರಿಗಳು. ಸೊ ಇಲ್ಲಿ ಟೋಟಲ್ 10 ಇದಾವೆ ಶಿವರ ಹತ್ರ. ಸೊ ಯಾರಾದ್ರೂ ಬೇಕು ಅನ್ನೋರು ಬ್ರೀಡಿಂಗ್ಗೆ ತಗೊಳ್ಬೋದು. ಸೊ ಒಳ್ಳೆ ಬ್ರೀಡಲ್ಲಿ ಇದಾವೆ, ಎಲ್ಲ ಒಳ್ಳೆ ಬ್ಲಡ್ ಲೈನ್ ಇರುವಂಥವು. ಸೊ ಯಾರಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಪ್ರೈಸ್ ಎಲ್ಲ ಅವರು ಮೆನ್ಷನ್ ಮಾಡ್ತಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಇಂಟ್ರೆಸ್ಟ್ ಇರೋರಿಗೆ ಅವ್ರ ಪ್ರೈಸ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸೊ ಇದಿರೋದು ಎಲ್ಲಿ ಅಂದ್ರೆ ದೊಡ್ಡಬಳ್ಳಾಪುರಲ್ಲಿ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರದ್ದು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ. ಸೊ ನೋಡ್ಬೋದು 10 ಇದಾವೆ. ಇದು ಫುಲ್ ಇಷ್ಟು ಕೂಡ ಬ್ರೀಡಿಂಗ್ ಟಗರುಗಳೇ. ನೋಡ್ಬೋದು ಎಲ್ಲ ಒಳ್ಳೆ ತಾಳಿರುವಂತ ಟಗರುಗಳು, ಎಲ್ಲ ಒಳ್ಳೆ ಬ್ಲಡ್ ಲೈನ್ ಇರುವಂತವು. ಸೊ ನೋಡೋದು ಮರಿ ಈಗ 10 ಮಂತ್ಸ್ ಯಾವ ಸೈಜ್ ಇದೆ ಅಂತ ನೋಡ್ಬೋದು. ಹಾಗೆ ಲೆಂತ್ ಆಗಿರ್ಬೋದು. ಸೊ ಎಲ್ಲ ಕೂಡ ತುಂಬಾ ಒಳ್ಳೆ ಬ್ಲಡ್ ಲೈನ್ ಇರುವಂತ ಟಗರು ಮರಿಗಳು ಇವು. ಸೊ ಬಕ್ರೀದ್ ಪರ್ಪಸ್ಗೂ ತಗೊಳ್ಬೋದು ಇವು, ಅಥವಾ ಬ್ರೀಡಿಂಗು ಆಗುತ್ತೆ. ಸೊ ಇವು 10 ಮರಿ ಇರೋದೆಲ್ಲ 8 ತಿಂಗಳಿಂದ 1 ವರ್ಷದ ಮರಿ. ಇವೆಲ್ಲ ಒಂದು 10 ತಿಂಗಳು. ಸೊ ಇದು 8 ತಿಂಗಳು ಮರಿ ಇದು. ಸೊ ಹಾಗೆ ಅಲ್ಲಿದೆ ಅದು 1 ವರ್ಷದ ಟಗರು. ಸೊ ಯಾವ್ದು ಬೇಕಂದ್ರೂ ಕೊಡ್ತಾರೆ ಇವರು, ಅಥವಾ ಹೆಣ್ಕುರಿಗಳು ಅಥವಾ ಮರಿಗಳು ಯಾವ್ದು ಬೇಕಂದ್ರೂ ಸಿಗುತ್ತೆ. ಸೊ ನೋಡೋದು ಇವೆಲ್ಲ ತೊಳೆದಿಲ್ಲ ಅಷ್ಟೇ, ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತವೆ ಇವು. ನೋಡೋದು ಇವೆಲ್ಲ ಇನ್ನ 10 ತಿಂಗಳು ಮರಿ. ಸೊ ಇವ್ರ ಹತ್ರ 7 ತಿಂಗಳು 8 ತಿಂಗಳು ಮರಿಗಳು ಕೂಡ ಸಿಗುತ್ತೆ. ಸೊ ಅದನ್ನು ಕೂಡ ತೋರಿಸಿರ್ತೀನಿ. ಯಾರಾದ್ರೂ ಬೇಕು ಅನ್ನೋರು, ಸಾಕೋ ಇಂಟ್ರೆಸ್ಟ್ ಇರೋರು ಸೊ ಅವನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಮೇಂಟೆನೆನ್ಸ್ ಏನಿಲ್ಲ. ಉಳ್ಳಿ ಮತ್ತೆ ಜೋಳ ಕೊಡ್ತಾರೆ 2 ಟೈಮ್ಸ್, ಮತ್ತೆ ಹಸಿ ಮೇವು ಬೆಳಗ್ಗೆ, ನೈಟು ಒಂದು ಒಣಮೇವು ಕೊಡ್ತಾರೆ. ಇಷ್ಟೇ ಮೇಂಟೆನೆನ್ಸ್ ಇವಕ್ಕೆ. ಮರಿಗಳಿದ್ರೆ ಹಾಲು ಸ್ವಲ್ಪ ಕೊಡ್ಬೇಕಾಗುತ್ತೆ, ಏನ್ ಮರಿಗಳಾಗಿರೋದ್ರಿಂದ. ಸೊ ಅದು ಬಿಟ್ರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ. ನೋಡ್ಬೋದು ಒಂದು ಹಗ್ಗ ಹಾಕಿ ಕಟಾಕಿಲ್ಲ, ಏನಿಲ್ಲ, ಹೇಗೆ ನಿಂತಿದ್ದಾವೆ ಅಂತ. ಸೊ ಇದಕ್ಕೆ ಹೇಳೋದು ಬಂಡೂರು ಕುರಿ ಅಂತ. ಸೊ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ನೇಚರ್ ಇವು. ಸೊ ಈ ತರ ಇರಬೇಕು ಕುರಿಗಳಂದ್ರೆ. ಸೊ ಈ ತರ ಇದ್ರೆ ಸಾಕೋಕ್ಕೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗೆ ಈ ತರ ಇದ್ರೆ ಮೇಂಟೆನೆನ್ಸ್ ಕೂಡ ಕಡಿಮೆ. ನೋಡ್ಬೋದು ಇಲ್ಲಿ 10 ಕೂಡ ಮೇಲಿದ್ದು. ಸೊ ಯಾವುದಕ್ಕೂ ಕೂಡ ಹಗ್ಗ ಕಟಾಕಿಲ್ಲ, ಎಷ್ಟು ಫ್ರೆಂಡ್ಲಿ ಆಗಿದ್ದಾವೆ ಅಂತ ನೋಡ್ಬೋದು. ಅದೇ ನೀವು ಬೇರೆ ಬ್ರೀಡ್ ತಂದ್ರೆ ಅವು ಗುದ್ದಾಡೋದು ಅಥವಾ ತೀಟೆ ಮಾಡೋದೆಲ್ಲ ಜಾಸ್ತಿ. ಸೊ ಅವಾಗ ಸಾಕೋಕ್ಕೂ ಹಿಂಸೆ ಆಗುತ್ತೆ. ಸೊ ಇಷ್ಟು ಜಾಗದಲ್ಲಿ 10 ಟಗರು ಸಾಕೋಕ್ಕಾಗಲ್ಲ. ಸೊ ಈ ಬ್ರೀಡ್ ಆದ್ರೆ ತುಂಬಾ ಈಸಿ ಮೇಂಟೆನೆನ್ಸ್, ಹಾಗೆ ಕಡಿಮೆ ಜಾಗದಲ್ಲಿ ಸಾಕ್ಬೋದು. ಸೊ ನೋಡ್ಬೋದು ಇವತ್ತೇ ಫಸ್ಟ್ ನಾನು ಈ ಟಗರನ್ನ ನೋಡ್ತಿರೋದು, ಎಷ್ಟು ಫ್ರೆಂಡ್ಲಿ ಆಗಿ ನಿಂತಿದೆ ಅಂತ. ಸೊ ಇದಕ್ಕೆ ಈ ತರ ಬ್ರೀಡ್ ಎಲ್ಲ ಕಾಸ್ಟ್ಲಿ ಇವು ಸ್ವಲ್ಪ. ಸೊ ನೋಡ್ಬೋದು ಅಲ್ಲೇ ಒಣಮೇವು ಹಾಕಿದ್ದಾರೆ. ಒಣಮೇವು ಬಿಟ್ಟು ಇವಕ್ಕೆ ಏನು ಎಕ್ಸ್ಟ್ರಾ ಫೀಡ್ ಎಲ್ಲ ಇಲ್ಲ. ಸೊ ತುಂಬಾ ಜನ ಹೇಳ್ತಾರೆ ಆ ಫೀಡ್ಸ್ ಕೊಡಬೇಕು, ಈ ಫೀಡ್ಸ್ ಕೊಡಬೇಕು, ಮತ್ತೆ ಟಾನಿಕ್ ಹಾಕ್ಬೇಕು. ಅದೆಲ್ಲ ಏನಿಲ್ಲ. ಒಣಮೇವು 1 ಟೈಮ್, ಹಸಿಮೇವು 1 ಟೈಮ್, ಮತ್ತೆ ಸ್ವಲ್ಪ ಓಡಾಡಕ್ ಬಿಡ್ಬೇಕು ಫ್ರೀಯಾಗಿ. ಯಾಕೆಂದ್ರೆ ಆತರ ಬಿಟ್ಟಾಗ ಅವು ಕೂಡ ವಾಕ್ ಆದಂಗ ಆಗುತ್ತೆ. ಮತ್ತೆ ಉರುಳಿ ಜೋಳ ಇಷ್ಟು ಕೊಟ್ರೆ ತುಂಬಾ ಚೆನ್ನಾಗಿ ಗ್ರೋ ಬರುತ್ತೆ. ಸೊ ಇದು 10 ಮಂತ್ಸ್ ಇಷ್ಟು ಬಂದಿದೆ ಅಂದ್ರೆ ಇನ್ನೊಂದು 3-4 ಮಂತ್ಸ್ ಹಾಕ್ಬಿಟ್ರೆ ಇನ್ನೂ ತುಂಬಾ ಡಬಲ್ ವೆಯ್ಟ್ ಬರುತ್ತೆ ಇದು. ಸೊ ಈಗ ಒಂದು 30-35 kg ಲೈವ್ ವೆಯ್ಟ್ ಇದೆ. ಸೊ ಇನ್ನೊಂದು 3-4 ಮಂತ್ಸ್ ಹಾಕಿದ್ರೆ 45 kg ಲೈವ್ ವೆಯ್ಟ್ ಬರುತ್ತೆ. ಸೊ ಮಟನ್ ಪರ್ಪಸ್ಗೂ ಆಗುತ್ತೆ, ಅಥವಾ ಬ್ರೀಡಿಂಗ್ ಮಾಡ್ತೀವಿ ಅಂದ್ರೂ ಕೂಡ ಆಗುತ್ತೆ. ಸೊ ಈಗ 7-8 ತಿಂಗಳು ಮರಿಗಳಿದಾವೆ, ಅವನು ಕೂಡ ತೋರಿಸ್ತೀನಿ. ಸೊ ಯಾರಾದ್ರೂ ಸಾಕೋ ಇಂಟ್ರೆಸ್ಟ್ ಇರೋರು ಅವನು ಪರ್ಚೇಸ್ ಮಾಡ್ಬೋದು, ಅಥವಾ ಇವು ಕೂಡ ಸಿಗುತ್ತೆ. ಫ್ರೆಂಡ್ಸ್ ಇವಾಗೆಲ್ಲ ನೋಡ್ತಾರೆ ಇವು 7 ತಿಂಗಳು ಮರಿಗಳು. 7 ತಿಂಗಳು, 5 ತಿಂಗಳಿಂದ 8 ತಿಂಗಳು ಮರಿವರೆಗೂ ಇದಾವೆ. ಸೊ ನೋಡ್ಬೋದು ಎಲ್ಲ ಈಗ ಇದೊಂದು ಕುರಿ ಇದೆ ಅಷ್ಟೇ ಇದು. ಸೊ ಅದೊಂದು ಕುರಿ, ಮಿಕ್ಕದ್ದೆಲ್ಲ 5 ತಿಂಗಳು ಮರಿಯಿಂದ 7 ತಿಂಗಳು ಮರಿ ಅಥವಾ 8 ತಿಂಗಳವರೆಗೂ ಆಗಿದೆ ಅಷ್ಟೇ. ಸೊ ಫಿಮೇಲ್ಸ್ ಎಲ್ಲ ಇನ್ನೊಂದು 3-4 ಮಂತ್ಸ್ ಬ್ರೀಡಿಂಗ್ ಆಗುತ್ತೆ, ಮೇಲ್ಸ್ ಕೂಡ ಬ್ರೀಡಿಂಗ್ ಆಗುತ್ತೆ. ಸೊ ನೋಡೋದು ಎಲ್ಲ ಈ ಮರಿಗಳು ಕೂಡ ಸೇಲ್ಗಿದ್ದಾವೆ. ಇವು ಒಂದು 10 ಇದಾವೆ. ಸೊ ಹಾಗೆ ಇಲ್ಲಿರೋದು ನೋಡ್ಬೋದು, ಇದು ಈ ಮರಿ ಟಾಪ್ ಬ್ಲಡ್ ಲೈನ್ ಇದು. ಸೊ ಇದು ಬೆಂಗಳೂರಲ್ಲಿ ಕೆಂಗೇರಿ ಹತ್ರ ಒಬ್ರು ಸಾಕಿದ್ದಾರೆ, ರಮೇಶ್ ಅಂತ. ಸೊ ಅವ್ರ ಹತ್ರ ತಂದಿರುವಂತದ್ದು. ಸೊ ಮೊದಲು ಒಂದು ಬ್ರೀಡರ್ ತೋರಿಸಿದ್ರು, ಅದ್ರ ತಂಗಿ ಇದು. ಸೊ ಅದು ಅಣ್ಣ, ಇದು ತಂಗಿ. ನೋಡ್ಬೋದು ತಾಳೆಲ್ಲ. ಸೊ ಎಷ್ಟು ಚೆನ್ನಾಗಿದೆ ತಾಳು ಅಂತ. ಹಾಗೆ 4 ಬೆರಳುದ್ದ. ಸೊ ಇದು ಪ್ಯೂರ್ ಕ್ವಾಲಿಟಿ ಅಂದ್ರೆ. ಆಮೇಲೆ ಇದು ನೋಡ್ಬೋದು ಭುಜ ಎಲ್ಲ. ಸೊ ಎಷ್ಟು ಅಗಲವಾಗಿದೆ ಅಂತ. ಇದು ಫೀಮೇಲ್ ಇದು. ಸೊ ನೆಕ್ಸ್ಟ್ ಬ್ರೀಡಿಂಗ್ ಅಂತ ತಂದಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕ್ವಶನ್ ಮಾಡ್ಬೋದು, ಬ್ರೌನ್ ಫೇಸ್ ಇದೆ ಅಂತ. ಸೊ ಟಾಪ್ ಕ್ವಾಲಿಟಿ ಈ ಕಪನಿ ಕುರಿ ಅಥವಾ ಕೊನಾರೆ ಕುರಿ ಅಂದಾಗ ಈ ತರ ಬ್ರೌನ್ ಬಂದೇ ಬರುತ್ತೆ. ಪ್ಯೂರ್ ವೈಟ್ ಇರೋದು ಪ್ಯೂರ್ ಕ್ವಾಲಿಟಿ. ಬ್ರೌನ್ ಇದ್ರೆ ಕ್ರಾಸ್ ಬ್ರೀಡ್ ಅಂತ ಏನಿಲ್ಲ, ಬ್ರೌನ್ ಇರಲೇಬೇಕು. ಸೊ ಬಂಡೂರು ಕುರಿಲಿ ಕಪನಿ ಕುರಿ ಟಾಪ್, ಅದಕ್ಕೆ ಬ್ರೌನ್ ಬಂದೇ ಬರುತ್ತೆ. ಅದು ಬ್ರೌನ್ ಇರಲೇಬೇಕು. ಫುಲ್ ವೈಟ್ ಫೇಸ್ ಇದ್ರೆ ಅದು ಅಷ್ಟು ಸೂಟಬಲ್ ಇರಲ್ಲ.
ಸೊ ಹಾಗಾಗಿ ಇದನ್ನ ತೋರಿಸಿರೋದು. ಸೊ ನೋಡ್ಬೋದು ಇದು ಕೂಡ ಬ್ರೌನ್ ಇದೆ, ಬಟ್ ಇದು ಟಾಪ್ ಕ್ವಾಲಿಟಿ ಮರಿ ಇದು. ಸೊ ಈಗ ಇದಕ್ಕೆ ಇನ್ನ ಅಲ್ಲಿ ಬಿದ್ದಿಲ್ಲ, ಒಂದು 7 ಮಂತ್ಸ್ ಇದಕ್ಕಷ್ಟೇ, 6 to 7 ಮಂತ್ಸ್ ಆಗಿದೆ. ಸೊ ಈಗ ಹಾಲು ಕುಡಿಯೋದು ಬಿಟ್ಟಿರೋದು ಇದು. ಅಂದ್ರೆ ಹಸುಲಿ ಫೀಡ್ ಮಾಡ್ತಿದ್ರು, ಸೊ ಅದು ತುಂಬಾ ಚೆನ್ನಾಗಿ ಗ್ರೋ ಬರ್ಲಿ ಅಂತ. ಸೊ ನೋಡ್ಬೋದು ಹಾಗೆ ಇಲ್ಲಿ 3 ಮಂತ್ಸ್ ಮರಿ ಇದೆ. ಸೊ ಇದು 5 ಮಂತ್ಸ್ ಮರಿ, ಇದೆಲ್ಲ ಇದು 8 ಮಂತ್ಸ್ ಆಗಿದೆ. ಸೊ ನೋಡ್ಬೋದು ಇದು 3 ಮಂತ್ಸ್ ಮರಿನೇ. ಸೊ ನೋಡ್ಬೋದು ಇಲ್ಲಿ ಬ್ರೌನ್ ಇದೆ. ಸೊ ಇವೆಲ್ಲ ಕಪ್ನಿ ಕುರಿಗೆ ಬರುತ್ತೆ. ಇದು ಈ ಸೈಡ್ ಬ್ರೌನ್ ಇದೆ ಮತ್ತೆ ಈ ಸೈಡ್ ಬ್ರೌನ್ ಇದೆ. ಇವೆಲ್ಲ ಕಪ್ನಿ ಕುರಿ ಜಾತಿಗೆ ಬರುವಂತದ್ದು. ಕಪ್ನಿ ಕುರಿ ಮತ್ತೆ ಕೊನಾರೆ ಕುರಿ ಈ ತರ ಬರುತ್ತೆ ಇದು. ಸೊ ಹಾಗೆ ನೋಡ್ಬೋದು ಇವ್ರ ಹತ್ರ ಟೋಟಲ್ 10 ಇದಾವೆ. ಸೊ ಯಾರಾದ್ರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅಂದ್ರೆ ಏನ್ ಪ್ರೈಸ್ ಆಗುತ್ತೆ ಎಲ್ಲಾನು ಹೇಳ್ತಾರೆ. ಸೊ ಯಾರಾದ್ರೂ ಪರ್ಚೇಸ್ ಮಾಡ್ಬೋದು. ಬಟ್ ನೋಡಕ್ ಇವಾಗ ಸ್ವಲ್ಪ ಗಲೀಜ ಕಾಣ್ತಿದೆ, ಯಾಕೆಂದ್ರೆ ಜಾಸ್ತಿ ತೊಳೆದಿಲ್ಲ ಅಷ್ಟೇ ಇವರು, ಮಳೆ ಇರೋದ್ರಿಂದ, ಕ್ಲೈಮೇಟ್ ಸರಿ ಇಲ್ಲದೆ ಇರೋದ್ರಿಂದ. ಸೊ ಎಲ್ಲ ವಾಶ್ ಮಾಡಿ ನಿಲ್ಸಿದ್ರೆ ಇವೇನೇ ಅಂತ ನೀವು ಕ್ವಶನ್ ಹಾಕ್ಬೇಕು. ಸೊ ಇದೇ ಕುರಿ ನಾವು ಅಂತ, ಅಷ್ಟು ಚೆನ್ನಾಗಿ ಕಾಣ್ತವೆ ಇವು. ಸೊ ಯಾರಾದ್ರೂ ಬೇಕು ಅಂದ್ರೆ ಇವನ್ನ ಬ್ರೀಡಿಂಗ್ಗೋಸ್ಕರ ತಗೊಳ್ಬೋದು. ಸೊ ಸರ್ ಇಲ್ಲಿ ಎಷ್ಟು ಗಂಡಿದಾವೆ? ಇದರಲ್ಲಿ 4-5 ಗಂಡಿದೆ. 5 ಗಂಡು, ಇನ್ನು 5 ಹೆಣ್ಣು. ಸೊ 5 ಗಂಡಿದಾವೆ, ಎಲ್ಲ ಬ್ರೀಡಿಂಗ್ ಆಗುವಂಥದ್ದೇ. ಸೊ ಯಾರಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ಸೊ ಒಳ್ಳೆ ಬ್ಲಡ್ ಲೈನ್ ಇರುವಂತದ್ದು, ಯಾವ್ದು ಕೂಡ ಇನ್ಬ್ರೀಡ್ ಆಗಿಲ್ಲ. ಸರ್ ಹಾಗೆ ಈ ಫೀಮೇಲ್ ಇಲ್ಲಿ ಬಿಟ್ಟಿದ್ರಲ್ಲ, ಇದು ಏನಿದು? ಮಗಳು. ಓ ಇದು ಸೊ ಅದ್ರ ಮಗಳು ಇರೋದಿಲ್ಲ, ಬಿಟ್ಟಿರಲ್ಲ. ಸೊ ಹಂಗಾಗಿ ಇಲ್ಲೇ ಬಿಟ್ಟಿದ್ರೆ ಅದನ್ನ. ಇಬ್ರು ಕೂಡ ಸ್ವಲ್ಪ ಹೊತ್ತು ಬಿಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟಿರಲ್ಲ ಅದು. ಸೊ ಈಗ ಒಟ್ಟು ಇಷ್ಟು ಕೂಡ ಸೇಲ್ಗಿದಾವೆ. ಸೊ ಎಲ್ಲ ಪ್ರೈಸ್ ಎಲ್ಲ ನಿಮ್ಮ ಮಗ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು. ಸೊ ಅವ್ರದ್ದು ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್ ಇವಕ್ಕೆ ಏನ್ ಮೇವು ಕೊಡ್ತೀರಾ? ಇವೆಲ್ಲ 5 ತಿಂಗಳಿಂದ 8 ತಿಂಗಳು ಒಳಗಿರೋ ಮರಿ. ಅದೇ ಜೋಳ ಮತ್ತು ಎಕ್ಸ್ಟ್ರಾ ಮಂಜೂರಿಗೆ ಅಂತ ಹಸು ತಂದಿದ್ದಾರೆ, ಹಾಲು ಬೇಕು. ಹಸು ಅಂದ್ರೆ ಇವಕ್ಕೆಲ್ಲ ಮರಿಗಳಿಗೆ ಹಾಲು ಕೊಡಿಸ್ತೀರಾ? ಎಷ್ಟು ತಿಂಗಳವರೆಗೂ ಕೊಡಿಸ್ತೀರಾ ಹಾಲ್ನ? ಒಂದು 6-7 ತಿಂಗಳು ಕೊಡ್ತೀವಿ ಸರ್. 6-7 ತಿಂಗಳವರೆಗೂ ಕೊಡಿಸ್ತೀರಾ? ಬಹಳ ಇದರಿಂದ ಕುಡಿತಾರೆ ಹಾಲು, ಚೆನ್ನಾಗಿ ಕುಡಿತಾರೆ. ಹೌದು ಸರ್. ಸೊ ಅದಕ್ಕೆ 6-7 ಮಂತ್ಸ್ಗೆಲ್ಲ ಇಷ್ಟು ಹೈಟ್ ಬಂದ್ಬಿಟ್ಟಿದೆ, ಸೈಜ್ ಬಂದಿರೋದು. 7 ತಿಂಗಳು 3 ತಿಂಗಳಿಂದ ಶುರು ಮಾಡಿದ್ರೆ ನಾವು, ಅಂದ್ರೆ 3 ತಿಂಗಳು ಮರಿ. ಅದ್ರ ಅಮ್ಮನ ಹತ್ರ ಹಾಲು ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡ್ತೀರಾ? ಸೊ ಆಮೇಲೆ ಒಂದು 7 ತಿಂಗಳವರೆಗೂ ಒಂದು 4 ಮಂತ್ಸ್ ಕುಡಿಸ್ತೀರಿ. ಬಹಳ ಖುಷಿಯಿಂದ ಕುಡಿತಾರೆ, ಖುಷಿಯಿಂದ ಕುಡಿತವೆ. ಬಹಳ ಚೆನ್ನಾಗಿ ಕುಡಿತಾರೆ. ಸೊ ಎಲ್ಲಾ ಮರಿಗಳಿಗೂ ಕೂಡ ಒಂದು ಎಷ್ಟು ಕೊಡ್ತೀರಾ ಒಂದು ಪರ್ ಡೇಗೆ ಹಾಲು? ಬೆಳಿಗ್ಗೆ ಒಂದು 1/4 ಲೀಟರ್, ಬೆಳಗ್ಗೆ 1/4 ಲೀಟರ್, ಸಂಜೆ ಅರ್ಧ ಲೀಟರ್ ಒಬ್ಬರಿಗೆ, ಒಂದೊಂದಕ್ಕೆ ಅರ್ಧ ಲೀಟರ್. ಸೊ ಒಂದು ಬೆಳಗ್ಗೆ 1/4 ಲೀಟರ್, ಸಂಜೆ 1/4 ಲೀಟರ್ ಒಬ್ಬರಿಗೆ. ಸೊ ಅದು ಬಿಟ್ರೆ ಮರಿಗಳಿಗೆ ಅಂತ ಏನಾದ್ರು ಸ್ವಲ್ಪ ಫೀಡ್ಸ್ ಎಲ್ಲ ಕೊಡ್ತೀರಾ? ಆ ತರ ಫೀಡ್ ಕೊಡಲ್ಲ. ಉರುಳಿ, ಜೋಳದ ಗುಟ್ಟೆ, ಜೋಳದ್ದು ಅಂದ್ರೆ ಸೈಲೇಜ್ ಇಲ್ಲ, ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್. ಸೊ ಅದನ್ನ ಕೊಡ್ತೀರಾ? ಬಹಳ ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ತಿಂತವೆ. ತಗೊಂಬಂದೇನೋ ಬೀಜ ಕಲ್ಲು ಹಾಕ್ಬಿಟ್ರೆ ಚೆನ್ನಾಗಿ ತಿಂತವೆ. ಸೊ ಹಾಗಾಗಿ ಇವು ಕೂಡ ಮೇಂಟೆನೆನ್ಸ್ ಏನ್ ಕಡಿಮೆ, ಸ್ವಲ್ಪ ಹಾಲು ಕೊಡ್ಬೇಕಷ್ಟೇ. ಇಷ್ಟ. ಅದು ಒಂದು ಸ್ವೀಟ್ ಕಾರ್ನ್ ಒಂದೇ ಕೊಡೋದು ಇವರಿಗೆ, ಅದು ಬಿಟ್ರೆ ಇನ್ನೇನಿಲ್ಲ. ಇಲ್ಲ ಇಲ್ಲ. ಇವರಿಗೆ ಸ್ವಲ್ಪ 1 ಗಂಟೆ ಬೆಳಗ್ಗೆ, ಸಾಯಂಕಾಲ 1 ಗಂಟೆ ಇವರಿಗೆ ಹೊರಗಡೆ ಬಿಡ್ತೀರಾ? ಬಿಡ್ತೀವಿ, ಆಟ ಆಡ್ಕೊಂಡು ಬಂದ್ಬಿಡ್ತಾರೆ. ಸೊ ಹೊರಗಡೆ ಬಿಡೋದ್ರಿಂದ ಅವು ಸ್ವಲ್ಪ ವಾಕ್ ಮಾಡೋದೆಲ್ಲ ಆಗಿ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಇರುತ್ತೆ. ಬೆಳಗ್ಗೆ ಸಿಗಂತ ಇಲ್ಲೇ ಒಂದ್ ಕೂತಿರ್ತಾವಲ್ಲ, ಅದಕ್ಕೆ ಹೊರಗೆ ಬಿಟ್ಟು ಕಾಲ್ ಫ್ರೀ ಆಗುತ್ತೆ. ಸೊ ಅವಾಗ ಕಾಲು ಉಗುರು ಬೆಳೆಯೋದು ಅದೆಲ್ಲ ಕಡಿಮೆ ಇರುತ್ತೆ. ಸೊ ನೋಡ್ಬೋದು ಇದು ಹಾಲು ಕುಡಿಸಿರೋದಕ್ಕೆ ಈ ತರ ತುಂಬಾ ಅಭ್ಯಾಸ ಗೊತ್ತಲ್ಲ ಅವರಿಗೆ ಈ ಟೈಮಿಗೆ. ಸೊ ಅದಕ್ಕೆ ಇವು ಬಂದ್ ನೆಗೆಯುತ್ತದೆ. ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಒಳ್ಳೆ ಫಾರ್ಮ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ಯಾರಾದ್ರೂ ಮರಿಗಳು ಬೇಕು ಅಂದ್ರೆ ಕೊಡಿ, ಯಾಕೆಂದ್ರೆ ಬ್ರೀಡ್ ಇದು ಇಂಪ್ರೂವ್ ಆಗಬೇಕು. ಸರ್ ಇವಾಗ ಇಲ್ಲಿ ಮರಿ ಹಾಕಿರುವಂತ ಕುರಿಗಳು ಇವು. ಸೊ ಎಷ್ಟು ಮರಿಗಳು ಹಾಕಿದಾವೆ ಇವಾಗ? ಇವಾಗ 4. ಸೊ ಇದು ಮತ್ತೆ ಅದೊಂದು. ಸೊ ಮರಿ ಹಾಕಿರೋಕೆಲ್ಲ ಸಪರೇಟ್ ಕಂಪಾರ್ಟ್ಮೆಂಟ್. ಅದು ಇದ್ರ ಮಗು, ಇದು ಇದ್ರದ್ದು. ಸೊ ಇದ್ರದ್ದು ಯಾವುದು? ಅದ್ರದ್ದು. ಸೊ ಇವೆಲ್ಲ ಸಪರೇಟ್ ಪಾರ್ಟ್ ಮಾಡಿರ್ತೀರ. ಸರ್ ಇವಕ್ಕೆಲ್ಲ ಕುರಿಗಳಿಗೆ ಏನ್ ಫೀಡ್ ಮಾಡ್ತೀರಾ? ಯಾಕೆಂದ್ರೆ ನೀವು ಮರಿ ಹಾಕಿರುವಂತ ಕುರಿಗಳು ಅಲ್ಲ, ಕುರಿಗಳಿಗೆ ಸ್ವಲ್ಪ ಫೀಡ್ಸ್ ಎಲ್ಲ ಜಾಸ್ತಿ ಕೊಡ್ತೀರಾ? ಜೋಳ, ಉಳ್ಳಿ ಅದು ಕೊಡ್ತೀರಾ? ಯಾಕೆಂದ್ರೆ ಹಾಲು ಕೊಡ್ಬೇಕು ಅಂತ. ಅಕ್ಕಿ. ಸೊ ಯಾಕೆಂದ್ರೆ ಮರಿಗಳಿಗೆ ಫೀಡ್ ಮಾಡ್ತಿರ್ತಾವಲ್ಲ, ಅದಕ್ಕೋಸ್ಕರ ಅಕ್ಕಿ ಜಾಸ್ತಿ ಕೊಡ್ತೀರಾ. ಸೊ ಹಂಗಾಗಿ ಮರಿಗಳಿಗೆ ಹಾಲು ಚೆನ್ನಾಗಿ ಫೀಡ್ ಮಾಡುತ್ತೆ. ಸರ್ ಈಗ ಇವೆಲ್ಲ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಆದ್ಮೇಲೆ ಸೇಲ್ ಮಾಡ್ತೀರಾ? ಸರ್ ತುಂಬಾ ಥ್ಯಾಂಕ್ಸ್. ನಿಮ್ಮ ಫಾರ್ಮ್ ಅಲ್ಲಿ 35 ಕುರಿಗಳು ಸಾಕ್ತೀರಾ, ಬಂಡೂರು ಕುರಿ.
ಸೊ ಈಗ ಯಾರು ಅಷ್ಟು ಸಾಕ್ತಿಲ್ಲ. ಟೋಟಲ್ ಇವಾಗ ನಂದು ಎಲ್ಲ ಅವು ಎಲ್ಲ ತೊಗರಿ ಮತ್ತೆ 50 ಅಂದ್ರೆ 10 ಟಗರು 58. ಸೊ ಫೀಮೇಲೆ 35 ಇದಾವೆ. 30 ಸೊ ತುಂಬಾ ಥ್ಯಾಂಕ್ಸ್ ಸರ್, ಈ ತರ ಸಾಕ್ತಿದ್ದೀರಾ. ಸೊ ಇದೇ ತರ ಕಂಟಿನ್ಯೂ ಮಾಡಿ. ಸೊ ಬ್ರೀಡ್ನ ಇದೇ ತರ ಅಭಿವೃದ್ಧಿ ಮಾಡಿ. ಸೊ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ನೀವು ಬಂದಿದ್ದಕ್ಕೆ ನಮ್ಮ ಇದಕ್ಕೆ ನಿಮ್ದು ತುಂಬಾ ಥ್ಯಾಂಕ್ಸ್. ಇಲ್ಲ ನೀವು ಸಾಕ್ತಿದಿರಲ್ಲ ಅದು ಖುಷಿ ಆಯ್ತು. 30 ನಮ್ಮ ಅಷ್ಟ ಒಂದು ಎಣ್ಣೆ ತಗೊಂಡು ಇಲ್ಲಿ ನಮ್ಮ ಮಕ್ಕಳದು ಇದು ಶೌಕ್ ಸರ್ ಅಷ್ಟೇ ಇದು. ನಿಮ್ ಶೋಕಿಗೆ ಇದು ಬಹಳ ನಮ್ಮ ಮಕ್ಕಳು ಇಬ್ರು ಕೈ ಹಾಕ್ಬಿಟ್ರು, ಅಮ್ಮದು ಮತ್ತೆ ಜವಾದು. ಆದ್ರಿಂದ ನಾವು ಕೂಡ ಅದ್ರ ಹಿಂದೆ ಹಾಕ್ಬಿಟ್ಟು ಆತರ ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಅಂದ್ರೆ ಇದೆಲ್ಲ ಶೋಕಿಗೋಸ್ಕರ, ಏನ್ ಬಿಸ್ನೆಸ್ ಏನಲ್ಲ ಇದು. ಆತರ ಮಾಡ್ಬೇಕಂತ ಅಭಿಪ್ರಾಯ ಮಕ್ಕಳಿಗೆ ಒಂದು ಅಭಿಪ್ರಾಯ ಇತ್ತು, ಅದಕ್ಕೂ ಫಾಲೋ ಮಾಡ್ಬೇಕಂತ ನಾವು ಕೂಡ. ಸೊ ಈ ತರ ಕುರಿಗಳನ್ನ ಉಳಿಸಿದ್ರೆ ಸೊ ನೆಕ್ಸ್ಟ್ ಅಭಿವೃದ್ಧಿ ಆಗುತ್ತೆ. ಮತ್ತೆ ಇದರಲ್ಲಿ ಎರಡನೇ ದಿನ ಇದ್ರ ಟೈಮ್ ಹೆಂಗ್ ಪಾಸ್ ಆಗಿ ಗೊತ್ತಾಗಲ್ಲ. ಸೊ ಈಗ ನಿಮ್ಗೆ ಬೇರೆ ಕಡೆ ಹೋದ್ರೆ ಟೈಮ್ ಪಾಸ್ ಆಗಲ್ಲ. ಪಾಸ್ ಹೆಂಗ್ ಆಗತ್ತೆ ಗೊತ್ತಾಗಲ್ಲ. ಸೊ ಈ ಕಡೆ ಶೋಕಿನೂ ಆಗುತ್ತೆ, ನಿಮ್ಗೆ ಒಂಥರ ಬೇಜಾರ್ ಕಳೆದಾಗೂ ಆಗುತ್ತೆ. ನಾವು ಶೆಟ್ಟಿಗೆ ನಾವು ಫೋನ್ ಬಂದು ಫೋನ್ ಎತ್ತಕ್ಕಾಗಲ್ಲ. ಸೊ ಆತರ ಇಲ್ಲಿ ಬಿಸಿ ಆಗ್ಬಿಟ್ಟಿರ್ತೀರ. ಅಷ್ಟೇ ಇಲ್ಲಿ ಗೌರವ ಬಿಸಿ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆ ಪ್ಲಸ್ ಬಹಳ ಪಾಯಿಂಟ್. ಬಹಳ ಪ್ಲಸ್ ಪಾಯಿಂಟ್. ಬೆಳಗ್ಗೆ ಸಾಯಂಕಾಲ ಈ ಜೊತೆ ಹೇಳ್ತೀನಿ ನಾನು, ಆದ್ರೂ ನನಗೆ ಬೇಜಾರಾಗಲ್ಲ. ಅಂದ್ರೆ ಒಂಥರ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಇರಕ್ಕೆ. ನಿಜ. ಸೊ ಬಂದ ತಕ್ಷಣ ಇವು ಓಡ್ ಬರುತ್ತೆ. ನಮಗೆ ಮಳೆಯಾಗ ಮಕ್ಕಳು ಎಷ್ಟು ಪ್ರೀತಿ ಸಿಕ್ಕದ ಅಷ್ಟು ಪ್ರೀತಿ ಸಿಕ್ಕ ಸರ್ ನಮಗೆ. ಸೊ ಅದೇ ತರ ಮಕ್ಳ ತರ ಮನೆಗೆ ಹೋದ್ರೆ ಮಕ್ಳಿಗೆ ಕಾಯ್ತಾರೆ, ಅಪ್ಪ ಬಂದ್ರು ಅಂತ. ಆ ತರ ಇವ್ರು ನಮಗೆ ಕಾಯ್ತಾ ಇರ್ತಾರೆ. ಅದೇ ಕಾಯ್ತಾ ಇರ್ತಾರೆ, ನಮ್ಮ ಓನರ್ ಬರ್ತಾರೆ. ಏನೋ ಅವ್ರ ಮನ್ಸಿಗೆ ಬಂದ ಅದೇನೋ ಗೊತ್ತಿಲ್ಲ, ಕಾಯ್ತಾ ಇರ್ತಾರೆ. ಇನ್ನೊಂದು ಗಾಡಿ ಇಲ್ಲಿಂದ ಒಂದು ದೂರ ಇರುತ್ತೆ, ಹಾರನ್ ತಿಳ್ಕೊಂಡ್ಬಿಟ್ಟು ಕೂಗ್ತಾ ಇರ್ತಾರೆ ಮಕ್ಳನ್ನ. ಸೊ ಆಲ್ರೆಡಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ನಾವೇ ಬಂದ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅಷ್ಟು ಫ್ರೆಂಡ್ಲಿ ನೇಚರ್, ಅಷ್ಟು ಮನ್ಸು ಜೊತೆ. ಮನ್ಸುಗಳ ಕೂಡ ಸೇಮ್ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಷ್ಟು ಪ್ರೀತಿ ಮನ್ಸಲ್ಲಿ ಇಟ್ಟಿದ್ದಾನೆ. ಸೊ ಅದಕ್ಕೆ ನಿಮ್ಗೆ ಇವಾಗ ಸಾಗಕ್ಕೆ ಖುಷಿ ಇದೆ ತುಂಬಾ. ಟೆನ್ಷನ್, ಆ ಫೀಲಿಂಗ್ ಈ ಫೀಲಿಂಗು, ಟೈಮ್ ಪಾಸ್ ಏನ್ ಇದ್ರಲ್ಲಿ ಗೊತ್ತೇ ಆಗೋದು. ಸೊ ಇಲ್ಲಿ ಬಂದ್ರೆ ಅವೆಲ್ಲ ಹೋಗುತ್ತೆ. ಎಲ್ಲ ಇಲ್ಲಿ ಬಂದು ಇವತ್ತು 10-20 ನಿಮಿಷ ಆಗಿರ್ಬೋದು ನೀವು. ಅಷ್ಟರೊಳಗೆ ನಿಮ್ ಇಬ್ರಿಗೆ ಆಗುತ್ತೆ. ಎಷ್ಟು ಫ್ರೆಂಡ್ಲಿ ಆಗಿದೆ ನೋಡಿ ಇದು. ಆತ ಸೊ ಈ ತರ ಇದಕ್ಕೆ ಬಂಡೂರ್ ಕುರಿ ಅಂತ ಎಲ್ಲ ತುಂಬಾ ಲೈಕ್ ಮಾಡೋದು. ಏನು ಮನೆ ಒಳಗೆ ಮಕ್ಳು ಹೆಂಗ್ ಸಾಕ್ತಿವಿ ನಾವು ಆ ತರ. ಸೊ ಬೇರೆ ಕುರಿಗಳೆಲ್ಲ ಈ ತರ ಬರಲ್ಲ, ಬರೋದಿಲ್ಲ. ಅವೆಲ್ಲ ಬಿಟ್ರೆ ಸಾಕು ಓಡೋಟೋಗುತ್ತೆ. ಬೇರೆ ಕುರಿಗಳು ಹತ್ರ ಹೋಗ್ಬಿಟ್ರೆ ಸಾಯಂಕಾಲ ಮನೆ ಫಸ್ಟ್ ಸ್ನಾನ ಮಾಡಬೇಕು. ಅರ್ಥ ಆಯ್ತಾ? ಸಾಯಂಕಾಲ ಫಸ್ಟ್ ಮನೆ ಹೋಗಿ ಸ್ನಾನ ಮಾಡಿ ಒಳಗೆ ನುಗ್ಬೇಕು, ಮನೆ ಒಳಗೆ ನುಗ್ಬೇಕು. ಈ ತರ ಹಂಗಿಲ್ಲ. ಇದು ತುಂಬಾ ಒಂಥರ ಮನೇಲೂ ಸಾಕುವಂತ ಪೆಟ್ಟಿದ್ದು. ನಾವು ಎಷ್ಟು ಅವ್ರು 10 ಜಾಸ್ತಿ ಇರುತ್ತೆ ನೋಡಿ. ಬೆಳಗ್ಗೆ ನನ್ನೆ ಗುಡ್ಸಿದ್ವಿ, ಈಗ ಸ್ವಲ್ಪ ಗಲೀಜಾಗುತ್ತೆ. ಸೊ ಮಳೆ ವೆಟ್ಟಿರೋದ್ರಿಂದ